ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ನಿನ್ನೆ ಆಗಿರುವಂತದ್ದು ಹಾಗೆ ಇವತ್ತು ಆಗಬಹುದಾದಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಸಚಿವ ಸಂಪುಟ ರಚನೆ ಸರ್ಕಸ್ ದೆಹಲಿ ಅಂಗಳ ತಲುಪಿದ್ದು ಪಟ್ಟಿ ಸಮೇತ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ದೆಹಲಿ ತಲುಪಿದ್ದಾರೆ. ಕೆಸಿ ವೇಣುಗೋಪಾಲ್ ನಿವಾಸದಲ್ಲಿ ರಾತ್ರಿ ಸಭೆ ನಡೆದಿತ್ತು. ಸಿದ್ದು, ಡಿಕೆ ಶಿವಕುಮಾರ್ ಜೊತೆ ಪಟ್ಟಿ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಆದರೆ ಡಿಕೆಶಿ ಮೊದಲೇ ಖರ್ಗೆ ಜೊತೆ ಪಟ್ಟಿ ಬಗ್ಗೆ ಚರ್ಚಿಸಿದ್ದಾರೆ. ಮಂತ್ರಿ ಆಗಲಿಕ್ಕೆ ದೆಹಲಿಯಲ್ಲಿ ಭರ್ಜರಿ ಲಾಬಿ ನಡೆದಿದ್ದು ವಿಜಯಾನಂದ ಕಾಶಪ್ಪನವರ್, ಬೈರತಿ ಸುರೇಶ್, ಅಶೋಕ್ ಪಟ್ಟಣದಿಂದ ದೆಹಲಿಯಲ್ಲಿ ಲಾಬಿ ನಡೆದಿದೆ. ಸಿದ್ದು ದೆಹಲಿಗೆ ಹೋಗುವಂತ ಮುನ್ನವೂ ಕೂಡ ಕೋನರೆಡ್ಡಿ, ಶಿವಲಿಂಗೇಗೌಡ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ರು. ಸಚಿವಾಕಾಂಕ್ಷಿಗಳ ಸಹ ದೆಹಲಿ ತಲುಪಿದ್ದು ಸಾಕಷ್ಟು ಲಾಭಿಯನ್ನು ನಡೆಸ್ತಾ ಇದ್ದಾರೆ. ಮಂತ್ರಿ ಆಗಲಿಕ್ಕೆ ವಿಜಯಾನಂದ ಕಾಶಪ್ಪನವರ್, ಬೈರತಿ ಸುರೇಶ್, ಅಶೋಕ್ ಪಟ್ಟಣ್ ಭರ್ಜರಿ ಲಾಬಿಯನ್ನು ನಡೆಸಿದ್ದಾರೆ. ಸಿದ್ದು ದೆಹಲಿಗೆ ಹೋಗುವ ಮುನ್ನವೂ ಕೂಡ ಕೋನರೆಡ್ಡಿ, ಶಿವಲಿಂಗೇಗೌಡ ಅವರು ಭೇಟಿ ಮಾಡಿ ಸಚಿವ ಸ್ಥಾನಕ್ಕಾಗಿ ಕಸರತ್ತನ್ನು ನಡೆಸಿದರು. ಇನ್ನು ಲಕ್ಷ್ಮಣ್ ಸವದಿ ಕೂಡ ದಿಢೀರ್ ದೆಹಲಿಗೆ ಪ್ರವಾಸವನ್ನು ಬೆಳೆಸಿದ್ದಾರೆ. 4:30ಕ್ಕೆ ಲಕ್ಷ್ಮಣ್ ಸವದಿಗೆ ಸಿಎಂ ಸಿದ್ದರಾಮಯ್ಯ ಕರೆಯನ್ನು ಮಾಡಿ ದೆಹಲಿಗೆ ಆಗಮಿಸುವಂತೆ ಸೂಚನೆಯನ್ನು ಕೊಟ್ಟರು. ಇದರ ಬೆನ್ನಲ್ಲೇ ಸವದಿ ದೆಹಲಿಗೆ ಹೋಗಿದ್ದಾರೆ. ಎಸ್ಟಿ ನಾಯಕರು ಹೈಕಮಾಂಡ್ ಮುಂದೆ ನಮ್ಮ ಸಮುದಾಯದಲ್ಲಿ ಒಬ್ಬರಿಗೆ ಡಿಸಿಎಂ ಸ್ಥಾನ ನೀಡಬೇಕು ಅಂತ ಬೇಡಿಕೆಯನ್ನು ಇಟ್ಟಿದ್ದಾರೆ. ಎಸ್ಟಿ ಸಮುದಾಯದಲ್ಲಿ 15 ಶಾಸಕರು ಗೆದ್ದಿದ್ದಾರೆ. ಡಿಸಿಎಂ ಮಾಡದಿದ್ದರೆ 3 ಸಚಿವ ಸ್ಥಾನ ನೀಡಿ ಅಂತ ಸತೀಶ್ ಜಾರಕಿಹೊಳಿ ನೇತೃತ್ವದ ನಿಯೋಗ ಆಗ್ರಹಿಸಿದೆ. ಈ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ, ನಾಗರಾಜ್, ತುಕಾರಾಮ್, ಕಂಪ್ಲಿ ಗಣೇಶ್, ಡಾಕ್ಟರ್ ಶ್ರೀನಿವಾಸ್, ಚಳ್ಳಕೆರೆ ರಘುಮೂರ್ತಿ, ಎಂಕೆ ತಮ್ಮಣ್ಣನವರ್, ಅನಿಲ್ ಚಿಕ್ಕಮಾದು ಭೇಟಿಯನ್ನು ನೀಡಿ ಚರ್ಚೆಯನ್ನು ನಡೆಸಿದರು. ಲೋಕಸಭಾ ಚುನಾವಣೆಗೆ ಲಿಂಗಾಯತರ ಓಲೈಕೆಗೆ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದೆ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ಗೆ ಸಚಿವ ಸ್ಥಾನ ಫಿಕ್ಸ್ ಆಗಿದೆ. ಶೆಟ್ಟರ್ ವಿಧಾನಸಭೆಯಲ್ಲಿ ಸೋತರೂ ಸೂಕ್ತ ಸ್ಥಾನಮಾನವನ್ನು ನೀಡಿದ್ದೇವೆ. ಕಾಂಗ್ರೆಸ್ ಲಿಂಗಾಯತರನ್ನ ಕಡೆಗಣಿಸ್ತಾ ಇಲ್ಲ ಅನ್ನುವಂಥ ಮೆಸೇಜ್ ಪಾಸ್ ಮಾಡಲಿಕ್ಕೆ ಕೈಪಡೆ ಮುಂದಾಗಿದೆ. ಸಂಪುಟ ವಿಸ್ತರಣೆಯಲ್ಲಿ ಶೆಟ್ಟರ್ಗೆ ಅವಕಾಶ ಕಲ್ಪಿಸುವಂತ ನಿಟ್ಟಿನಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಅಂತ ಹೇಳಲಾಗ್ತದೆ. ಕಂದಾಯ ಸಚಿವರನ್ನಾಗಿಸುವಂತ ಸಾಧ್ಯತೆಗಳಿವೆ ಅಂತ. ಅಲ್ಲದೆ ಲೋಕಸಭಾ ಚುನಾವಣೆಯಲ್ಲಿ ಧಾರವಾಡ ಕ್ಷೇತ್ರದಿಂದ ಅಖಾಡಕ್ಕಿಳಿಸುವಂತ ಲೆಕ್ಕಾಚಾರ ನಡೆದಿದೆ. ಬಿಜೆಪಿ ಜಾರಿ ಮಾಡಿದಂತ ಬಿಲ್ಗಳು ಪರಿಷ್ಕರಣೆ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕವನ್ನು ನಂಬರ್ 1 ಮಾಡುತ್ತೇವೆ. ಪಠ್ಯಪುಸ್ತಕ ಪರಿಷ್ಕರಣೆ, ಗೋಹತ್ಯೆ ನಿಷೇಧ, ಮತಾಂತರ ನಿಷೇಧ ಕಾಯ್ದೆ ಎಲ್ಲವನ್ನೂ ಕೂಡ ಮತ್ತೊಮ್ಮೆ ಪರಿಷ್ಕರಣೆ ಮಾಡೇ ಮಾಡ್ತೀವಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ವಿಧಾನಸಭೆಯಲ್ಲಿ ಜೆಡಿಎಸ್ ಹೀನಾಯ ಸೋಲು ಅನುಭವಿಸಿದೆ. ಈ ಬಾರಿ ಮುಸ್ಲಿಂ ಮತಗಳನ್ನು ಪಡೆಯುವಲ್ಲಿ ತೆನೆ ವಿಫಲವಾಗಿದೆ. ಹೀಗಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ದೊಡ್ಡ ಗೌಡ್ರು ಚಿಂತನೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಳೆ ಮೈಸೂರು ಭಾಗದಲ್ಲಿ ಸಂಪ್ರದಾಯ ಮತಗಳು ಕೂಡ ಕೈಕೊಟ್ಟಿದ್ದಾವೆ. ನೈತಿಕ ಹೊಣೆ ಹೊತ್ತು ಸಿಎಂ ಇಬ್ರಾಹಿಂ ರಾಜ್ಯಾಧ್ಯಕ್ಷ ಹುದ್ದೆಗೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಆದರೆ ಸಿಎಂ ಇಬ್ರಾಹಿಂ ರಾಜೀನಾಮೆಯನ್ನ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡ ಇನ್ನೂ ಕೂಡ ಅಂಗೀಕರಿಸಿಲ್ಲ. ಇಬ್ರಾಹಿಂ ರಾಜೀನಾಮೆ ಬೆನ್ನಲ್ಲೇ ರಾಜ್ಯಾಧ್ಯಕ್ಷ ಹುದ್ದೆ ಮೇಲೆ ಭವಾನಿ ರೇವಣ್ಣ ಕಣ್ಣಿಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಇವತ್ತು ಬೆಂಗಳೂರಿನ ಗಾಯತ್ರಿ ವಿಹಾರದಲ್ಲಿ ಜೆಡಿಎಸ್ ಆತ್ಮಾವಲೋಕನ ಸಭೆ ನಡೆಯಲಿದೆ. ನಿನ್ನೆ ದೇವೇಗೌಡರ ನಿವಾಸದಲ್ಲಿ ಜೆಡಿಎಸ್ ಶಾಸಕರ ಸಭೆ ನಡೆಸಲಾಯಿತು. ಈ ವೇಳೆ ಎಚ್ಡಿಡಿ ಮಾತನಾಡಿದ್ದು, ಸಂಖ್ಯಾಬಲ ಇಲ್ಲವೆಂದು ಎದೆಗುಂದಬೇಡಿ. ಹಿಂದಿನ ಲೋಕಸಭೆಯಲ್ಲೂ ಕೂಡ ನಾನು ನಮ್ಮ ಪಕ್ಷದ ಪರವಾಗಿ ಒಬ್ಬನೇ ಇದ್ದೆ. ಹಾಗಂತ ನಮ್ಮ ಹೋರಾಟದ ಕಿಚ್ಚು ಕಡಿಮೆ ಆಗಿದೆಯಾ ಅಂತ ನೂತನ ಶಾಸಕರಿಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಧೈರ್ಯವನ್ನು ತುಂಬಿದರು. ಜೆಡಿಎಸ್ ಶಾಸಕರ ಸಭೆಯಿಂದ ಎಚ್.ಡಿ. ರೇವಣ್ಣ ಕುಟುಂಬ ದೂರ ಉಳಿದಿದೆ. ಚುನಾವಣೆ ಸೋಲಿನ ನೈತಿಕ ಹೊಣೆ ಹೊತ್ತು ಜೆಡಿಎಸ್ ರಾಜ್ಯಾಧ್ಯಕ್ಷರ ಹುದ್ದೆಗೆ ಸಿಎಂ ಇಬ್ರಾಹಿಂ ರಾಜೀನಾಮೆಯನ್ನು ನೀಡಿದ್ದಾರೆ. ಇನ್ನು ನನಗೆ ನನ್ನ ಮಗನಿಗೆ ಯಾವುದೇ ಪದಾಧಿಕಾರಿ ಹುದ್ದೆ ಬೇಡ ಅಂತ ಜಿ.ಟಿ. ದೇವೇಗೌಡ ಹೇಳಿದ್ರು. ಈ ಚುನಾವಣೆ ಸಮುದ್ರದಲ್ಲಿ ಈಜಿ ಬಂದ ಅನುಭವ ಆಗಿದೆ. ನಮಗೆ ಯಾವ ಹುದ್ದೆ ಬೇಡ, ನಿಭಾಯಿಸುವಂತ ಶಕ್ತಿ ಇಲ್ಲ ಅಂತ ರಾಜ್ಯಾಧ್ಯಕ್ಷ ಯುವ ಘಟಕದ ಅಧ್ಯಕ್ಷ ಹುದ್ದೆಯನ್ನು ಜಿಟಿಡಿ ಅಂಡ್ ಸನ್ ತಿರಸ್ಕರಿಸಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಹತ್ಯೆ ಮಾಡಿ ಎಂದಿದ್ದಂತ ಅಶ್ವಥ್ ನಾರಾಯಣಗೆ ಸಂಕಷ್ಟ ಎದುರಾಗಿದೆ. ಅಶ್ವಥ್ ನಾರಾಯಣ್ ವಿರುದ್ಧ ಫೆಬ್ರವರಿಯಲ್ಲೇ ಮೈಸೂರಿನ ದೇವರಾಜ ಠಾಣೆಯಲ್ಲಿ ದೂರು ಸಲ್ಲಿಸಲಾಗಿತ್ತು. ಅಂದಿನಿಂದ ಈ ದೂರಿನ ಮೇಲೆ ಯಾವುದೇ ಕ್ರಮ ಆಗಿರಲಿಲ್ಲ. ಈಗ ಎಫ್ಐಆರ್ ದಾಖಲಿಸುವಂತೆ ಕಾಂಗ್ರೆಸ್ನ ಎಂ ಲಕ್ಷ್ಮಣ್ ಮನವಿಯನ್ನ ಮಾಡಿದ್ರು. ಅದರಿಂದ ನಿನ್ನೆ ಎಫ್ಐಆರ್ ದಾಖಲಾಗಿದೆ. ಮತ್ತೆ ಪಠ್ಯ ಪರಿಷ್ಕರಣೆಯ ದಂಗಲ್ ಶುರುವಾಗಿದೆ. ಆರ್ಎಸ್ಎಸ್ ಸಂಸ್ಥಾಪಕ ಹೆಡ್ಗೇವಾರ್ ಪಾಠಕ್ಕೆ ಹಾಗೂ ಚಕ್ರವರ್ತಿ ಸೂಲಿಬೆಲೆ ಪಾಠಕ್ಕೂ ಕೂಡ ಕತ್ತರಿ ಹಾಕುವಂತ ಸಾಧ್ಯತೆ ಇದೆ. ಕೇಸರಿ ಪಠ್ಯ ಮಕ್ಕಳ ಕಲಿಕೆಯಲ್ಲಿ ಬೇಡ ಅನ್ನುವಂಥ ಆರೋಪ ಕೇಳಿಬಂದಿದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 95% ಪಠ್ಯ ಪರಿಷ್ಕರಣೆ ಮಾಡಲಾಗಿತ್ತು.
ಅಧಿಕಾರಕ್ಕೆ ಬಂದ್ರೆ ಪಠ್ಯ ಪರಿಷ್ಕರಣೆ ಅಂತ ಕಾಂಗ್ರೆಸ್ ಹೇಳಿತ್ತು. ಶಾಲೆ ಪ್ರಾರಂಭಕ್ಕೂ ಮುನ್ನವೇ ಪಠ್ಯ ಪರಿಷ್ಕರಣೆ ಗೊಂದಲ ಮೂಡಿದೆ. ಇದೀಗ ಮತ್ತೊಮ್ಮೆ ಪರಿಷ್ಕರಣೆ ಮಾಡುವಂತೆ ರೂಪ್ಸಾ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಸಂಜೆ ಆಗ್ತಾ ಇದ್ದಂತೆ ಬೆಂಗಳೂರಿನಲ್ಲಿ ಮಳೆ ಶುರುವಾಗಿದ್ದು ವಾಹನ ಸವಾರರು ಪರದಾಟವನ್ನು ಮಾಡಿದರು. ಇತ್ತ ನೆಲಮಂಗಲದಲ್ಲಿ ಗುಡುಗು ಸಿಡಿಲು ಸಮೇತ ಬಿಸಿಲು ಮಳೆಯಾಗಿದ್ದು ಜನರು ಪರದಾಟವನ್ನು ಮಾಡಿದರು. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರದಲ್ಲಿ ಗುಡುಗು ಸಹಿತ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡಿದೆ. ತುಮಕೂರು, ಹಾವೇರಿ, ಮಂಡ್ಯದಲ್ಲೂ ಕೂಡ ಮಳೆಯಾಗಲಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಗುಡುಗು ಮಿಂಚು ಸಹಿತ ಭಾರೀ ಮಳೆಯಾಗಿದ್ದು ಜನರು ಕಂಗಾಲಾಗಿದ್ದಾರೆ. ಮುಂಗಾರು ಪೂರ್ವ ಮಳೆಗೆ ವಾಹನ ಸವಾರರು ಪರದಾಟವನ್ನು ಮಾಡಿದ್ದು ಸಿಡಿಲ ಆರ್ಭಟಕ್ಕೆ ದಾವಣಗೆರೆಯಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ನಗರದಾದ್ಯಂತ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲಾಗಿದೆ. ಇತ್ತ ಶಾಮನೂರು ಬ್ರಿಡ್ಜ್ನಲ್ಲಿ ನೀರು ತುಂಬಿದ್ದು ವಾಹನ ಸವಾರರು ಪರದಾಟವನ್ನು ಮಾಡಿದ್ದಾರೆ. ಅವೈಜ್ಞಾನಿಕ ಕಾಮಗಾರಿಯಿಂದ ಅಧಿಕಾರಿಗಳ ವಿರುದ್ಧ ಜನರು ಹಿಡಿಚಾಪವನ್ನು ಹಾಕ್ತಾ ಇದ್ದಾರೆ. ಆನೇಕಲ್ನಲ್ಲಿ ಬಿರುಗಾಳಿ ಮಳೆಗೆ ಬೀನ್ಸ್ ಬೆಳೆ ನೆಲ ಕಚ್ಚಿದೆ. 16 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದಂಥ ಅಂಬು ಬೀನ್ಸ್ ನಾಶವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಚಿಕ್ಕೋಡಿಯ ಅಥಣಿಯಲ್ಲಿ ವರ್ಣನ ಆರ್ಭಟಕ್ಕೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಅತಿಯಾದ ಗಾಳಿಗೆ ಹಲವು ಮನೆಗಳ ಹಂಚು, ದನ ಕೊಟ್ಟಿಗೆಗಳ ಶೆಡ್ಗಳು ಹಾರಿ ಹೋಗಿವೆ. ಅತಿಯಾದ ಗಾಳಿಗೆ ತಾವಾಂಶಿ ಗ್ರಾಮದಲ್ಲಿ 10ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದ್ದು ದ್ರಾಕ್ಷಿ ಬೆಳೆ ತೋಟ ನೆಲಕ್ಕುರುಳಿದೆ. ರಾಜ್ಯದಲ್ಲಿ ಕಳೆದ 2-3 ದಿನಗಳಿಂದ ಮಳೆ ಆರ್ಭಟಿಸಿದ್ದು ಭಾರೀ ಅನಾಹುತಗಳಾಗಿವೆ. ಭಾರೀ ಗಾಳಿ ಮಳೆಗೆ ಬೇಲೂರಿನ ಅರೆಹಳ್ಳಿಯಲ್ಲಿ ಬೃಹತ್ ಮರ ಮನೆ ಮೇಲೆ ಉರುಳಿ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಚಿತ್ರದುರ್ಗ ನಗರದಲ್ಲಿ ಧಾರಾಕಾರ ಮಳೆಯಾಗಿದ್ದು IUDP ಬಡಾವಣೆ ಬಳಿಯ ಸರ್ವಿಸ್ ರಸ್ತೆ ಜಲಾವೃತವಾಗಿದೆ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಬ್ಯಾಲಿಹಾಳದಲ್ಲಿ ಸಿಡಿಲು ಬಡಿದು ಬನ್ನಿ ಮರ ಸಂಪೂರ್ಣ ಭಸ್ಮವಾಗಿದೆ. ಬ್ಯಾಲಹಾಳದ ಓಂಕಾರಪ್ಪ ಎಂಬುವರಿಗೆ ಸೇರಿದ ಜಮೀನಿನಲ್ಲಿನ ಬನ್ನಿ ಮರಕ್ಕೆ ಸಿಡಿಲು ಬಡಿದಿದೆ. ಬನ್ನಿ ಮರಕ್ಕೆ ಸಿಡಿಲು ಬಡಿದಿದ್ದರಿಂದ ಮರದಲ್ಲಿ ಬೆಂಕಿ ಹೊತ್ತು ಉರಿದಿದೆ. ಬನ್ನಿ ಮರದ ಬುಡದಲ್ಲಿದ್ದಂಥ ಹನಿ ನೀರಾವರಿ ಪೈಪ್ಗಳು ಬೆಂಕಿಗೆ ಸುಟ್ಟು ಕರಕಲಾಗಿವೆ. ಗಿಡಕ್ಕೆ ಬಡದ್ರ ಸಿಳಿ ಬಿಡುತ್ತದ ಗಿಡಕ್ಕೆ ಬಡದಿಲ್ಲ ಅದ ನೆಲಕ್ಕೆ ಒಟ್ಟು ನೆಲಕ್ಕೆ ಸ್ವಿಚ್ ಐತದ ಅದ ಮತ್ತೆ ನಾವು ಅನ್ನೋದಿಲ್ಲ. ಮಳೆಹಾನಿ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಂತ ಸಿಎಂ ಸಿದ್ದರಾಮಯ್ಯ ಸೂಚನೆ ಬೆನ್ನಲ್ಲೇ ಕೋಲಾರದಲ್ಲಿ ಜಿಲ್ಲಾಧಿಕಾರಿ ವೆಂಕಟರಾಜ ಬೆಳೆಹಾನಿ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮೊನ್ನೆ ಸುರಿದಂತ ಜೋರು ಮಳೆಯಿಂದಾಗಿ ಕೋಲಾರ ಜಿಲ್ಲೆಯಲ್ಲಿ ಅಂದಾಜು 3,000 ಹೆಕ್ಟೇರ್ ಪ್ರದೇಶದಲ್ಲಿ ತೋಟಗಾರಿಕಾ ಬೆಳೆ ಹಾನಿಯಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಅಕಾಲಿಕ ಮಳೆಗೆ ರಾಜ್ಯದಲ್ಲೇ ಅತಿ ಹೆಚ್ಚು ಬೆಳೆ ನಷ್ಟ ಕೋಲಾರ ಜಿಲ್ಲೆಯಲ್ಲಾಗಿದ್ದು ಅಂದಾಜು 3,000 ಹೆಕ್ಟೇರ್ ಪ್ರದೇಶದಲ್ಲಿ ತೋಟಗಾರಿಕಾ ಬೆಳೆಗಳು ಹಾನಿಯಾಗಿದೆ ಅಂತ ಜಿಲ್ಲಾಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನ ಲಗ್ಗೆರೆ ಬಳಿಯ ಚೌಡೇಶ್ವರಿ ನಗರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ಬರ್ಬರ ಹತ್ಯೆಯಾಗಿದೆ. 42 ವರ್ಷದ ರವಿ ಅಲಿಯಾಸ್ ಮತ್ತಿ ರವಿ ಕೊಲೆಯಾದಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಶಿವಾಜಿನಗರ ಮಹಿಳಾ ಠಾಣೆ PSI ಸವಿತಾ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಬೇಲ್ ಪ್ರತಿ ಸ್ವೀಕರಿಸಲಿಕ್ಕೆ 50,000 ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರು ಅನ್ನುವಂಥ ಆರೋಪ ಕೇಳಿ ಬಂದಿದೆ. 50,000 ಕೊಡಲ್ಲ ಎಂದಿದ್ದಕ್ಕೆ 15,000ಕ್ಕೆ ಬೇಡಿಕೆ ಇಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಲೋಕಾಯುಕ್ತಕ್ಕೆ ಅನಂತಕುಮಾರ್ ಎಂಬುವರು ದೂರನ್ನು ನೀಡಿತು. PSI ಸವಿತಾರನ್ನ ಲೋಕಾಯುಕ್ತರು ಟ್ರ್ಯಾಪ್ ಮಾಡಿದ್ದಾರೆ. ಜೊತೆಗೆ A1 ಶೋಭಾ ತಳವಾರ್, PC, A2 ಸವಿತಾ, DPSI, A3 ಗಿರೀಶ್ ಪೇದೆ, A4 ಸೋಮಶೇಖರ್ ಪೇದೆಯನ್ನ ಬಂಧಿಸಿದ್ದಾರೆ. ಕಾರಂಜ ಹಿನ್ನೀರಿನಲ್ಲಿ ಆಕಸ್ಮಿಕವಾಗಿ ಕಾಲು ಜಾರಿ ಬಿದ್ದು ವ್ಯಕ್ತಿಯೋರ್ವ ಮೃತಪಟ್ಟಂತ ಘಟನೆ ಬೀದರ್ ತಾಲೂಕಿನ
ಬಗದಲ್ ಗ್ರಾಮದ ಬಳಿ ನಡೆದಿದೆ. ಸಿರಾಜ್ ಬಾಬು 45 ವರ್ಷ ಮೃತ ದುರ್ದೈವಿಯಾಗಿದ್ದು, ಹಲವು ವರ್ಷಗಳಿಂದ ಬಾಕಿ ಸೇಠ್ ಎಂಬುವರ ಜಮೀನಿನಲ್ಲಿ ಕೂಲಿ ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇದ್ರು. ಎಂದಿನಂತೆ ಕೃಷಿ ಕಾರ್ಯಕ್ಕೆ ತೆರಳಿದಾಗ ಕಾಲು ಜಾರಿ ಬಿದ್ದು ಮೃತಪಟ್ಟಿರಬಹುದು ಅಂತ ಸಂಶಯ ವ್ಯಕ್ತವಾಗಿತ್ತು. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗಿದೆ. ಘಟನೆ ಕುರಿತು ಕುಟುಂಬಸ್ಥರು ಯಾವುದೇ ಸಂಶಯ ವ್ಯಕ್ತಪಡಿಸದೇ ಇರೋದರಿಂದ ಕಾಲು ಜಾರಿ ಬಿದ್ದು ಮೃತಪಟ್ಟಿರಬಹುದು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಸಂಬಂಧ ಭೀಮಾಳ ಖೇಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೈ ಶುಗರ್ ಪುನಶ್ಚೇತಗೊಳಿಸಲಿಕ್ಕೆ ಕಬ್ಬು ಬೆಳೆಗಾರರ ಸಂಘ ಮತ್ತೆ ಮನವಿಯನ್ನ ಮಾಡಿದ್ದಾರೆ. ಕಳೆದ 6 ತಿಂಗಳ ಹಿಂದೆ ಬಿಜೆಪಿ ಸರ್ಕಾರ ಕಾಟಾಚಾರಕ್ಕೆ ಪುನರಾರಂಭ ಮಾಡಿತ್ತು. ಅದು ಕೇವಲ 4 ತಿಂಗಳು ಮಾತ್ರ ಕಾರ್ಯವನ್ನು ನಿರ್ವಹಿಸಿತ್ತು. ಕರ್ನಾಟಕ ರಾಜ್ಯದ ಸರ್ಕಾರಿ ಸ್ವಾಮ್ಯದ ಏಕೈಕ ಕಾರ್ಖಾನೆ ಮೈ ಶುಗರ್ ಆಗಿದೆ. ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಮೈ ಶುಗರ್ ಪುನರಾರಂಭಗೊಳಿಸುವುದಾಗಿ ಭರವಸೆಯನ್ನು ನೀಡಿತ್ತು. ಹೀಗಾಗಿ ಆದಷ್ಟು ಬೇಗ ಮೈ ಶುಗರ್ ಕಾರ್ಖಾನೆ ಆರಂಭಿಸುವಂತೆ ರೈತರ ಕೂಗು ಜೋರಾಗಿದೆ. ಹೊಸದಾಗಿ ಶುರುವಾಗಿರುವಂಥ ಕಾಂಗ್ರೆಸ್ ಸರ್ಕಾರ ಈಗ ಅಧಿಕಾರಕ್ಕೆ ಬಂದಿದೆ. ಅಧಿಕಾರಕ್ಕೆ ಬರೋಕ್ಕೆ ಮೊದಲೇ ನಮ್ಮ ಮೈಶುಗರ್ ಕಾರ್ಖಾನೆ ಬಗ್ಗೆ, ಮೈಶುಗರ್ ಕಾರ್ಖಾನೆನ ಬೇಗ ಶುರು ಮಾಡ್ತೀವಿ, ಹೊಸ ಕಾರ್ಖಾನೆ ಕಟ್ತೀವಿ, ಇಂಥ ಎಲ್ಲ ಪ್ರಣಾಳಿಕೆಗಳನ್ನ ಅವರ ಹಿಂದಿನ ಸರ್ಕಾರದಲ್ಲಿ ಮಾಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಘೋಷಣೆ ಮಾಡಿದರು. ಆವಾಗ ಯಾವುದೇ ಫಲಪ್ರದ ಆಗಿರಲಿಲ್ಲ. ಯಾಕೆಂದರೆ ₹1 ಅವರು ಕಾರ್ಖಾನೆಗೆ ಕೊಟ್ಟೂ ಇರಲಿಲ್ಲ. ರೈತರು ಪಾದಯಾತ್ರೆ ಮಾಡಿದ್ರು. ಅಂಥದ್ರಲ್ಲೂ ಕೊಡದೇನೆ ಕಾರ್ಖಾನೆನ 5 ವರ್ಷ ಕಾಲಹರಣ ಮಾಡುವಂಥ ಕೆಲಸ ಆಯಿತು. ಆ ಕೆಲಸ ಆಗೋದ್ರ ಜೊತೆಗೆ ಈಗ ಅದರಿಂದ ಈಚೆ ಬಂದಂಥ ಸರ್ಕಾರಗಳು ಒಂದು 50 ಕೋಟಿ ಹಣನ ಕೊಟ್ಟು ಅಲ್ಪ ಸ್ವಲ್ಪ ನಡೆಯುವಂಗೆ ಮಾಡಿದ್ರು. ಆ ನಡೆಯುವಂಗೆ ಮಾಡಿರೋದ್ರ ಜೊತೆಗೆ 1,26,000 ಟನ್ ಕಬ್ಬಾರ್ದು ನಿಂತೋದ್ಮೇಲೆ ಈಗ ಹೊಸ ಸರ್ಕಾರ, ನಿಮ್ಮದೇ ಸರ್ಕಾರ ಬಂದದೆ ಸಿದ್ದರಾಮಯ್ಯವರೇ, ದಯಮಾಡಿ ಮಂಡ್ಯ ಜಿಲ್ಲೆಗೆ ಏನು ಮೈಶುಗರ್ ಕಾರ್ಖಾನೆ ಒಂದು ಕಣ್ಣು ಅಂತ ಇದ್ದೀರಿ, ಆ ಕಣ್ಣನ್ನು ತೆರೆಸುವಂಥ ಕೆಲಸ ಆಗಬೇಕು. ಯಾಕೆ ಅಂತ ಅಂದರೆ ಇಲ್ಲಿ ರೈತರ ಕಷ್ಟ ಹೇಳೋಕ್ಕೆ ಅಸಾಧ್ಯ. ಕಬ್ಬು ಬೆಳೀತಾರೆ, ಬೇರೆ ಫ್ಯಾಕ್ಟ್ರಿಯವರು ಖಾಸಗಿಯವರು ಬಂದು ಡಿಮ್ಯಾಂಡ್ ಮಾಡಿ ಅವರ ಕಡ್ಗುಲಿ ಆಳುಗಳನ್ನ ತಂದು ಅವರ ರೇಟ್ಗೆ ನಾವು ಕೊಡುವಂಥ ಪರಿಸ್ಥಿತಿ. ಕಲ್ಯಾಣ ಕರ್ನಾಟಕ ಶಿಕ್ಷಕರ ನೇಮಕಾತಿಗೆ ಪರೀಕ್ಷೆ ಬರೆದು 1 ವರ್ಷವಾದರೂ ಕೂಡ ನೇಮಕಾತಿ ಆದೇಶ ಕೈ ಸೇರದೆ ಅತಂತ್ರ ಪರಿಸ್ಥಿತಿ ಎದುರಾಗಿದೆ. ಇದು ಸರ್ಕಾರಕ್ಕೆ ತಲೆನೋವಾಗಲಿದೆ. ಕೆಲ ಗೊಂದಲ ಹಿನ್ನೆಲೆಯಲ್ಲಿ ಕೋರ್ಟ್ ಮೊರೆ ಹೋಗಿದ್ದಂಥ ಅಂತಿಮ ಪಟ್ಟಿಯಲ್ಲಿ ಹೆಸರಿಲ್ಲದೆ ಕೆಲ ಅಭ್ಯರ್ಥಿಗಳು ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ತಾತ್ಕಾಲಿಕ ಪಟ್ಟಿಯಲ್ಲಿ ಹೆಸರು ಇದ್ದು ಅಂತಿಮ ಪಟ್ಟಿಯಲ್ಲಿ ಹೆಸರಿಲ್ಲ ಅಂತ ಕೋರ್ಟ್ ಮೊರೆ ಹೋಗಿದ್ದಾರೆ. ಪಟ್ಟಿಯಿಂದ ಹೆಸರು ಕೈಬಿಟ್ಟಿದ್ದಕ್ಕೆ ಸೂಕ್ತ ದಾಖಲೆ ನೀಡುವಂತೆ ಸರ್ಕಾರಕ್ಕೆ ಆದೇಶಿಸಿದ್ದಂಥ ಹೈಕೋರ್ಟ್ ಕಲ್ಯಾಣ ಕರ್ನಾಟಕದ 4,194 ಶಿಕ್ಷಕರ ನೇಮಕಕ್ಕೆ ತಡೆಯನ್ನು ನೀಡಿದೆ. ಸುಮಾರು 1 ವರ್ಷದಕ್ಕಿಂತ ಮೊದಲಿಂದ ನಾವು 15,000 ಶಿಕ್ಷಕರನ್ನು ಕರಿತೀವಿ ಅಂದಾಗ ನಾವು 1 ವರ್ಷ ಕೆಲಸ ಬಿಟ್ಟು 15,000 ಅಂದಾಗ ಈ ಸಲ ಪೋಸ್ಟ್ ತಗೋಬೇಕು ಅಂತ 1 ವರ್ಷ ಕುಂತು ಓದಿವಿ ಸರ್. ಕರೆಕ್ಷನ್ ಮೇಲೆ ಕರೆಕ್ಷನ್, ತಿದ್ದುಪಡಿ ಮೇಲೆ ತಿದ್ದುಪಡಿ ಮಾಡ್ತಾರೆ ಸರ್. ನಮ್ದು ಏಜ್ ಹೊಂಟೋಗ್ಬಿಡೋದು ಸರ್. ಅವ್ರು ಕರೆಯೋದೇ 3 ವರ್ಷ 4 ವರ್ಷಕ್ಕೆ ಒಂದ್ಸಲ ಪೋಸ್ಟು. ಅದು ಕರೆದಾದ ಬಳಿಕ 1 ವರ್ಷದ ಕೆಳಗೆ ನಾವು ಎಕ್ಸಾಮ್ ಬರ್ದಿಗೆ 1 ವರ್ಷ ಆಯಿತು ಸೆಲೆಕ್ಷನ್ ಆಗಿ. ಒಂದು ಸಣ್ಣ ಪುಟ್ಟ ತಿದ್ದುಪಡಿಗಳು ಮಾಡಿಕೊಂಡು ಯಾವುದೋ ಒಂದು ಸುತ್ತಲೇ ಸರ್ಕಾರ ಈಗಾಗಲೇ 26 ಜಿಲ್ಲೆಗಳಿಗೆ ನೇಮಕಾತಿಯ ಆದೇಶ ಪ್ರಕ್ರಿಯೆಯನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಆದರೆ ಈ 1/2/2023 ಒಂದು ಸರ್ಕಾರ ಹೊರಡಿಸಿರ್ತಕ್ಕಂಥ ಒಂದು ಆದೇಶ ಇದೆ. ಆ ಆದೇಶ ಪ್ರಕಾರದಿಂದ ಒಂದಿಷ್ಟು ಜನ ಹೊರಗೆ ಉಳಿದಿದ್ದಾರೆ. ಹಾಗಾಗಿ ಅವರು ಕೋರ್ಟಿಗೆ ಹೋದ ಕಾರಣದಿಂದ ನಮ್ದು ಒಂದು ಆದೇಶ ಪ್ರತಿ ನೀಡೋದಕ್ಕೆ ಸರ್ಕಾರ ವಿಳಂಬ ಮಾಡ್ತಾ ಇದೆ. ಆದರೆ ನಾವು ಎಲ್ಲ ಒಂದು ಸರ್ಕಾರಕ್ಕೆ ಮತ್ತು ಮಾನ್ಯ AG ಸಾಹೇಬರಿಗೆ ಏನೋ ಒಂದು ಮನವಿ ಮಾಡ್ತೀವಿ ಅಂತಂದ್ರೆ, ಆದಷ್ಟು ಬೇಗ ಈಗ ಯಾವಾಗ ಒಂದು ಆದೇಶ ಪ್ರತಿ ನೀವು ಸರಿಯಾಗಿದೆ ಅಂತೇಳಿ ಇಂಪ್ಲಿಮೆಂಟ್ ಮಾಡಿದ್ದೀರಿ ಅಂತಂದ್ರೆ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋಕ್ಕಾಗಿ ನೀವು ಹೈಕೋರ್ಟಿಗೆ ಸಂಬಂಧಪಟ್ಟಂತ ಯಾವ ದಾಖಲೆಗಳದಾವ ಅವೆಲ್ಲವನ್ನ ಆದಷ್ಟು ಬೇಗ ನೀವು ಒಪ್ಪಿಸಿ ತಾವುಗಳು ನಮಗೂ ಕೂಡ ಆದೇಶ ಪ್ರತಿಯನ್ನ ಬೇಗ ಕೊಡಿಸ್ತೀರಿ ಅನ್ನುವಂಥದ್ದು ನಮ್ಮ ಒಂದು ಆಶಯದ. ಆದಷ್ಟು ಬೇಗ ಈ ಒಂದು ಕೋರ್ಟ್ನ ಒಂದು ಮ್ಯಾಟರನ್ನು ಮುಗಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ನಾನು. ನಿಮ್ಮ ನ್ಯೂಸ್ 18 ಇಂಪ್ಯಾಕ್ಟ್ ಕೋಲಾರ ಜಿಲ್ಲೆಯ ವಿಶ್ವ ಪ್ರಸಿದ್ಧ ಮಾವಿನ ಹಣ್ಣಿನ ನಗರ ಶ್ರೀನಿವಾಸಪುರ ಮಾವು ಮಾರುಕಟ್ಟೆಯಲ್ಲಿ ನೀರಿನ ಸಮಸ್ಯೆ ಕುರಿತು ನಿಮ್ಮ ನ್ಯೂಸ್ 18ನಲ್ಲಿ ವರದಿ ಪ್ರಸಾರ ಮಾಡಿದ ನಂತರ APMC ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡಿದೆ. ಬಳಸುವಂತ ನೀರಿಗಾಗಿ ಕಾರ್ಮಿಕರು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಮಾರುಕಟ್ಟೆ ಹೊರಗಿನ 40 ಅಡಿ ಆಳವಿರುವಂಥ ಸಂಪ್ನಲ್ಲಿ ಇಳಿದು ನೀರು ತೆಗೆದುಕೊಂಡು ಬರುವಂತ ದುಸ್ಥಿತಿ ಎದುರಾಗಿತ್ತು. ಮಾರುಕಟ್ಟೆ ಆವರಣದಲ್ಲಿನ ಟ್ಯಾಂಕರ್ಗೆ ನೀರು ಸರಬರಾಜು ಆಗದೆ ಕಾರ್ಮಿಕರು ಪಡಬಾರದಂತ ಕಷ್ಟವನ್ನ ಪಡ್ತಾ ಇದ್ದ ಬಗ್ಗೆ ನಿಮ್ಮ ನ್ಯೂಸ್ 18ನಲ್ಲಿ ವರದಿ ಪ್ರಸಾರ ನಂತರ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದು ಇದೀಗ ಮಾರುಕಟ್ಟೆ ಕಚೇರಿ ಎದುರೇ ಇರುವಂತಹ ಟ್ಯಾಂಕರ್ಗೆ ನೀರು ಸರಬರಾಜು ಆಗ್ತಾ ಇದ್ದು
ಕಾರ್ಮಿಕರು ಇದೀಗ ಸರಾಗವಾಗಿ ಬಿಂದಿಯಿಂದ ನೀರು ಹಿಡಿದುಕೊಳ್ತಾ ಇದ್ರು. ಕಾರ್ಮಿಕರ ಪರದಾಟ ತಪ್ಪಿದಂತಾಗಿದೆ. ನಿಮ್ಮ ನ್ಯೂಸ್ 18 ಕನ್ನಡದ ಇಂಪ್ಯಾಕ್ಟ್. ಹಾಗೆ ನೋಡ್ತಾ ಹೋಗೋಣ. ಪಂಜಾಬ್ನ ಅಮೃತಸರದ ಸಾತಿಯಾಲ ಗ್ರಾಮದಲ್ಲಿ ಕುಖ್ಯಾತ ಗ್ಯಾಂಗ್ಸ್ಟರ್ ಜರ್ನೈಲ್ ಸಿಂಗ್ ನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. 3 ಮುಸ್ಕುದಾರಿ ದುಷ್ಕರ್ಮಿಗಳು ಹಾಡಹಗಲೇ ಗುಂಡೆಕ್ಕಿ ಕೊಂದಿದ್ದಾರೆ. ದುಷ್ಕರ್ಮಿಗಳು ಜರ್ನೈಲ್ ಸಿಂಗ್ ಮೇಲೆ ಸುಮಾರು 24 ಗುಂಡುಗಳನ್ನು ಹಾರಿಸಿದ್ದಾರೆ. ಆಸ್ಪತ್ರೆಗೆ ಸಾಗಿರುವಂತ ಮಾರ್ಗ ಮಧ್ಯದಲ್ಲೇ ಜರ್ನೈಲ್ ಸಿಂಗ್ ಸಾವನ್ನಪ್ಪಿದ್ದಾನೆ. ಇನ್ನು ಘಟನೆಯ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸಿಸಿಟಿವಿ ದೃಶ್ಯಾವಳಿ ಆಧರಿಸಿ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಟಾರ್ಗೆಟ್ ಮಾಡಿ ಮೇಲಾಧಿಕಾರಿಗಳು ಕಿರುಕುಳ ನೀಡ್ತಾ ಇದ್ದಾರೆ ಅಂತ ಕಂಡಕ್ಟರ್ ಅಸಮಾಧಾನಗೊಂಡು ಆತ್ಮಹತ್ಯೆಗೆ ಯತ್ನಿಸಿದಂತ ಘಟನೆ ಬೀದರ್ನ ಕೇಂದ್ರ ಕಚೇರಿಯಲ್ಲಿ ನಡೆದಿದೆ. ಬಾಲ್ಕಿಯಿಂದ ಹೈದರಾಬಾದ್ ನಡುವೆ ಸಂಚರಿಸುವಂತ ಬಸ್ನಲ್ಲಿ ಕರ್ತವ್ಯ ನಿರತ ಕಂಡಕ್ಟರ್ ರಾಮಕೃಷ್ಣ ಎಂಬುವನೇ ಆತ್ಮಹತ್ಯೆಗೆ ಯತ್ನಿಸಿದಂತ ವ್ಯಕ್ತಿ ಬಾಲ್ಕಿಯಿಂದ ಹೈದರಾಬಾದ್ ತೆರಳಬೇಕಾದ್ರೆ ಖಾನಾಪುರ ಬಳಿ ಬಸ್ಗೆ ಚೆಕ್ಕಿಂಗ್ ಇನ್ಸ್ಪೆಕ್ಟರ್ ಹತ್ತಿ ತಪಾಸಣೆಯನ್ನು ಮಾಡಿದ್ದಾರೆ. ಆದರೆ ಈ ವೇಳೆ ಮಹಿಳೆ ಟಿಕೆಟ್ ಪಡೆಯದೆ ಪ್ರಯಾಣಿಸಿದ್ದಕ್ಕೆ ಪ್ರಯಾಣದ ಮೌಲ್ಯ ಮಾತ್ರ ಬರೆಯದೆ ಬಾಲ್ಕಿ ಟು ಹೈದರಾಬಾದ್ ಟಿಕೆಟ್ ಮೌಲ್ಯ 235 ರೂಪಾಯಿ ದಂಡವನ್ನು ಬರೆದಿದ್ದಾರೆ. ಖುದ್ದು ಕೆಎಸ್ಆರ್ಟಿಸಿ ಅಧಿಕಾರಿ ಕಚೇರಿಗೆ ಮಹಿಳೆಯನ್ನ ಕರೆತಂದು ಮಾಹಿತಿಯನ್ನ ನೀಡಿದ್ದೇನೆ, ಆದರೂ ಕೂಡ ಅಧಿಕಾರಿಗಳು ನನ್ನ ಮೇಲೆ ಟಾರ್ಗೆಟ್ ಮಾಡಿ ಅನ್ಯಾಯ ಮಾಡಿದ್ದಾರೆ ಅಂತ ಮೇಲಧಿಕಾರಿಗಳ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಆದರೆ ಈ ಕುರಿತು ಪ್ರತಿಕ್ರಿಯೆ ನೀಡಿದಂತ ಕೆಎಸ್ಆರ್ಟಿಸಿ ಅಧಿಕಾರಿ ಚಂದ್ರಕಾಂತ್ ಪುಲೇದಕರ್ ಪ್ಯಾಸೆಂಜರ್ಗೆ ಟಿಕೆಟ್ ನೀಡದೆ ಕರ್ತವ್ಯ ಲೋಪ ಎಸಗಿರುವಂತ ಕಾರಣಕ್ಕೆ ಈಗಾಗಲೇ ಕಂಡಕ್ಟರ್ ಮೇಲೆ ಕೇಸ್ ದಾಖಲು ಮಾಡಿ ತನಿಖೆಯನ್ನ ಮಾಡಲಾಗ್ತದೆ. ಸುತ್ತೋಲೆ ಪ್ರಕಾರ ಕಂಡಕ್ಟರ್ ಸಸ್ಪೆಂಡ್ ಮಾಡಲಾಗುತ್ತದೆ. ಹೀಗಾಗಿ ಕಂಡಕ್ಟರ್ ಆತ್ಮಹತ್ಯೆ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದಾನೆ. ಆದರೆ ಇದು ಸಂಪೂರ್ಣ ಕಂಡಕ್ಟರ್ ನಿರ್ಲಕ್ಷ್ಯವಾಗಿದೆ ಅಂತ ಹೇಳಿದರು. ಆಲ್ಮೋಸ್ಟ್ ಒಂದು ಗಾಡಿ ಅದೊಂದು ಟಿಕೆಟ್ ತಗೊಂಡ್ರೆ ಅದೊಂದು ಸೀಸನ್ ಟಿಕೆಟ್ ತಗೊಂಡು ಟಿಕೆಟ್ ನೋಡಿಸ್ತಾರೆ ಏನಂತ ನಾವು ನೋಡಿಸ್ ಇದಪ್ಪ ಇಳಿಸ್ಬಿಟ್ಟು ಇಲ್ಲ ಹೇಳ್ಬಿಡ್ರು. ಜೈರಾಬಾದ್ ಬಂದು ಫಾಲು ಬಂದು ಜೈರಾಬಾದ್ ಆವಾಗ 232 ರೂಪಾಯಿ ಟಿಕೆಟ್ ಬರ್ತಾರೆ. ಚಿಕ್ಕಮಗಳೂರಲ್ಲಿ ಯುವತಿಯರು ಸ್ಟೈಲ್ ಆಗಿ ಡ್ರೆಸ್ ಮಾಡಿಕೊಂಡು ಬಂದು ಹಣ ವಸೂಲಿ ಮಾಡ್ತಾ ಇರುವಂತಹ ಘಟನೆ ನಡೆದಿದೆ. ರಾಜಸ್ಥಾನದಿಂದ ಬಂದು ಹಣಕ್ಕಾಗಿ ಯುವತಿಯರು ಪೀಡಿಸ್ತಾ ಇದ್ರು. 10-20 ಕೊಟ್ಟರೆ ಮುಟ್ಟಲ್ಲ, 100-200 ರೂಪಾಯಿಯನ್ನೇ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ರು. ಯುವತಿಯರಿಗೆ ಜನರು ಕ್ಲಾಸ್ ತೆಗೆದುಕೊಳ್ತಾ ಇದ್ದಂತೆ ಆಟೋ ಹತ್ತಿ ಎಸ್ಕೇಪ್ ಆಗಿದ್ದಾರೆ. ಇಲ್ಲಿ ಬಂದು ಮೋಸ ಮಾಡ್ತೀರಾ ನೀವು ಎಲ್ಲ ಕರ್ನಾಟಕ ಜನತೆಗೆ. ರಾಜಸ್ಥಾನದಿಂದ ಎಲ್ಲ ಬಂದು ಮೋಸ ಮಾಡ್ತೀರಾ. ಚೆನ್ನೈನ ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆದಂತ IPL ಎಲಿಮಿನೇಟರ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಮುಂಬೈ ಇಂಡಿಯನ್ಸ್ 81 ರನ್ಗಳ ಭರ್ಜರಿ ಜಯವನ್ನು ಸಾಧಿಸಿದೆ. ಈ ಗೆಲುವಿನೊಂದಿಗೆ ಮುಂಬೈ ಇಂಡಿಯನ್ಸ್ 2ನೇ ಕ್ವಾಲಿಫೈರ್ಗೆ ಅರ್ಹತೆಯನ್ನು ಪಡೆದರೆ ಲಕ್ನೋ ಸೂಪರ್ ಜೈಂಟ್ಸ್ ಟೂರ್ನಿಯಿಂದ ಹೊರಬಿದ್ದಿದೆ. ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದಂಥ ಮುಂಬೈ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 182 ರನ್ ಗಳಿಸಿತು. 183 ರನ್ಗಳ ಟಾರ್ಗೆಟ್ ಬೆನ್ನತ್ತಿದ್ದಂಥ ಲಕ್ನೋ ತಂಡ 16.3 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡು 101 ರನ್ ಗಳಿಸಲಷ್ಟೇ ಶಕ್ತವಾಯಿತು. 81 ರನ್ಗಳಿಂದ ಸೋಲನ್ನು ಒಪ್ಪಿಕೊಳ್ತು. ಇನ್ನು ರೋಹಿತ್ ಪಡೆ ನಾಳೆ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಜೊತೆಗೆ ಕಾದಾಡಲಿದೆ. ಗೆದ್ದ ತಂಡ IPL ಫೈನಲ್ಗೆ ಎಂಟ್ರಿ ಕೊಟ್ಟರೆ ಸೋತ ತಂಡ IPL ಟೂರ್ನಿಯಿಂದ ಹೊರಬೀಳಲಿದೆ.